ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ರೈಟ್ ಇಶ್ಯೂಸ್ ಬಗ್ಗೆ. ಏನಿದು ರೈಟ್ಸ್ ಇಶ್ಯೂಸ್ ಅಂದರೆ, ಈಗ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ, ಯಾರಿಗೂ ಕೂಡ ವ್ಯಾಕ್ಸಿನ್ಸನ್ನು ಫೋರ್ಸ್ ಮಾಡಿ ಹಾಕೋ ಹಾಗಿಲ್ಲ. ಈಗ ಯಾವುದೋ ಒಂದು ಜಾಬಿಗೆ ಸೇರ್ಕೊಳ್ಬೇಕಂದ್ರೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇರಲೇಬೇಕಂತ ಹೇಳಿ ಕಂಪಲ್ಸರಿ ಮಾಡೋ ಹಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಆರ್ಡರನ್ನು ಮಾಡಿದೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಏನು ಮಾಡ್ತಿದ್ದಾರೆ, ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿದ್ದರೆ ಮಾತ್ರ ಮಾಲ್ಸಿಗೆ ಎಂಟ್ರಿ, ಸಿನಿಮಾ ಥಿಯೇಟರ್ಗೆ ಎಂಟ್ರಿ, ಜಾಬ್ಸಿಗೆ ಸೇರ್ಕೋಬೇಕಂದ್ರೆ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿರಲೇಬೇಕು. ಈ ರೀತಿಯಾಗಿ ತುಂಬ ಸ್ಟೇಟ್ಮೆಂಟ್ಸ್ ಬರ್ತಿದೆ. ಈವನ್ ಕೇರಳ ಗೌರ್ಮೆಂಟು ಏನು ಮಾಡ್ತಿದೆ, ವ್ಯಾಕ್ಸಿನೇಷನ್ಸ್ ಆಗಿದ್ದರೆ ಮಾತ್ರ ಅಂಥವರಿಗೆ ಮಾತ್ರ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅವರು ಆರ್ಡರನ್ನು ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳ್ತಿದೆ. ಯಾರೇ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೇಕಂದ್ರೂ ಅವರ ವಿಶಸ್ ಅಂದರೆ ಅವರು ಇಷ್ಟಪಟ್ಟು ಹಾಕಿಸ್ಕೊಳ್ಬೇಕು, ಯಾರೋ ಫೋರ್ಸ್ ಮಾಡಿ ಅವರಿಗೆ ವ್ಯಾಕ್ಸಿನೇಷನನ್ನು ಹಾಕಿಸ್ಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇದುವರೆಗೂ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಸಬ್ಮಿಟ್ ಮಾಡಿಲ್ಲ. ಅಂದರೆ ಯಾವ ರೀತಿ ವ್ಯಾಕ್ಸಿನೇಷನನ್ನು ಕ್ಯಾರಿ ಮಾಡಬೇಕು, ಯಾವ ರೀತಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಕೂಡ ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇಫ್ ಇನ್ ಕೇಸ್ ಗೌರ್ಮೆಂಟಿಗೆ ಏನಾದರೂ ವ್ಯಾಕ್ಸಿನೇಷನ್ನ ಎಲ್ಲರೂ ತಗೊಳ್ಬೇಕು ಅನ್ನೋ ಒಂದು ಆಸೆ ಇತ್ತು ಅಂದರೆ ಅವ್ರು ಬೇಕಿದ್ರೆ ಅಡ್ವೈಸ್ ಮಾಡ್ಬೋದು, ಅಡ್ವರ್ಟೈಸ್ ಮಾಡ್ಬೋದು, ಅಥವಾ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಅವ್ರ ಜೊತೆ ಮಾತಾಡಿ ವ್ಯಾಕ್ಸಿನೇಷನಿಂದ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಅರ್ಥವನ್ನು ಮಾಡಿಸ್ಬೋದು. ಅದಾದಮೇಲೆ ಅವರು ವ್ಯಾಕ್ಸಿನೇಷನನ್ನು ತಗೊಳ್ಳೋ ರೀತಿ ಮಾಡ್ಬೋದು. ಅದು ಬಿಟ್ಬಿಟ್ಟು ಫೋರ್ಸ್ಫುಲಿ ಅವ್ರಿಗೆ ಸಿಗ್ತಿರೋಂಥ ಬೆನಿಫಿಟ್ಸು ಸಿಗಲ್ಲ ಅಂತ ಹೇಳಿ ಈ ರೀತಿಯಾಗಿ ಫೋರ್ಸ್ಫುಲ್ಲಾಗಿ ಯಾವುದೇ ರೀತಿಯಾದಂಥ ವ್ಯಾಕ್ಸಿನೇಷನನ್ನು ಮಾಡಿಸೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಏನಂತ ಹೇಳ್ತಿದ್ದಾರೆ ಅಂದರೆ, ಇದಕ್ಕೆ ಫಾರ್ ಎಕ್ಸಾಂಪಲು ಕೆಲವೊಂದು ಸ್ಟೇಟ್ಸ್ ಏನು ಮಾಡಿದೆ, ಡಿಸ್ಇನ್ಸೆಂಟಿವೈಸ್ ಮಾಡ್ತಿದೆ. ಯಾರ್ಯಾರು ವ್ಯಾಕ್ಸಿನೇಷನನ್ನು ಹಾಕಿಸ್ಕೊಳ್ತಿಲ್ಲ ಅವರಿಗೆ ಇನ್ಸೆಂಟಿವ್ಸ್ ಕೊಡೋದನ್ನು ಸ್ಟಾಪ್ ಮಾಡ್ತಿದೆ. ಮತ್ತು ಮಹಾರಾಷ್ಟ್ರನೂ ಕೂಡ ಟ್ರೈನ್ಸಲ್ಲಿ, ಎಸ್ಪೆಷಲಿ ಲೋಕಲ್ ಟ್ರೈನ್ಸಲ್ಲಿ ವ್ಯಾಕ್ಸಿನೇಷನ್ ಆಗಿರೋವಂಥವ್ರಿಗೆ ಮಾತ್ರ ಅಲೋ ಮಾಡ್ತಿದೆ. ಸೊ ಇದೆಲ್ಲನೂ ಇಟ್ಸ್ ಅಗೇನ್ಸ್ಟ್ ದ ವಿಶಸ್, ಅಂದರೆ ರೈಟ್ ಈ ಸಿಟಿಜನ್ಸ್ದು ರೈಟಿಗೆ ಅಗೇನ್ಸ್ಟ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಈವನ್ ಕೇರಳ ಗೌರ್ಮೆಂಟು ಕೂಡ ಸೊ ಕೋವಿಡ್-19 ಟ್ರೀಟ್ಮೆಂಟನ್ನು ಗೌರ್ಮೆಂಟು ವಹಿಸಲ್ಲ ಇಫ್ ಇನ್ ಕೇಸ್ ಏನಾದ್ರು ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ ಹೇಳ್ತಿದೆ. ಇದೆಲ್ಲ ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಆನ್ 28 ಜಾನ್ 1950. ಕರೆಕ್ಟಾ? ಹೌದು, ಇದು 28 ಜಾನ್ 1950ಗೆ ಜಾರಿ ಬಂದಿದ್ದು. ಅದಕ್ಕಿಂತ ಮುಂಚೆ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಇತ್ತು. ಸೊ ಅದನ್ನು ರಿಪ್ಲೇಸ್ ಮಾಡಿ ಸುಪ್ರೀಂ ಕೋರ್ಟು 1950ನಲ್ಲಿ ಬರುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಸೀಕ್ಸ್ ಟು ಎನ್ಶೂರ್ ಇಂಡಿಪೆಂಡೆನ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್. ಸೊ ಕಾನ್ಸ್ಟಿಟ್ಯೂಷನ್ನು ಸುಪ್ರೀಂ ಕೋರ್ಟಿಗೆ ಇಂಡಿಪೆಂಡೆನ್ಸನ್ನು ಕೊಟ್ಟಿದೆಯಾ? ಹೌದು, ಕೊಟ್ಟಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ರೈಟ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್ ರಿಟೈರ್ ಅಟ್ ದ ಏಜ್ ಆಫ್ 70. ಸೊ ಥರ್ಡ್ ಸ್ಟೇಟ್ಮೆಂಟ್ ರೈಟಾ? ನೋ, ಇಟ್ಸ್ ನಾಟ್ ರೈಟ್, ಬಿಕಾಸ್ ಅಟ್ ದ ಏಜ್ ಆಫ್ 65 ದೇ ವಿಲ್ ರಿಟೈರ್. ಸೊ ಹಾಗಾಗಿ ಆನ್ಸರ್ ವಿಲ್ ಬಿ 1 and 2. ನೆಕ್ಸ್ಟ್ ಇನ್ನೊಂದು MCQ ನೋಡೋದಾದರೆ, ಆರ್ಟಿಕಲ್ 137 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ lays down the provision for the power of Supreme Court to review its own judgment. ಸೊ ಅಂದರೆ ಆರ್ಟಿಕಲ್ 137 ಏನಂತ ಹೇಳ್ತಿದೆ ಅಂದರೆ, ಸುಪ್ರೀಂ ಕೋರ್ಟ್ ಏನಾದರೂ ಜಡ್ಜ್ಮೆಂಟ್ ಕೊಟ್ಟಿರುತ್ತಲ್ಲ ಅದನ್ನು ಮತ್ತೆ ರಿವ್ಯೂ ಮಾಡೋ ಅಂಥ ಒಂದು ಪ್ರಾವಿಷನನ್ನು ಆರ್ಟಿಕಲ್ 137 ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕರೆಕ್ಟಾ? ಹೌದು, ನಮಗೆ ತುಂಬ ಕೇಸಸನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಸೊ ಅದು ಕೊಟ್ಟಿರೋಂಥ ಸುಪ್ರೀಂ ಕೋರ್ಟ್ ನೀಡಿರೋಂಥ ಜಡ್ಜ್ಮೆಂಟನ್ನು ಅದೇ ಮತ್ತೆ ರಿವ್ಯೂ ಮಾಡಿ ಚೇಂಜಸನ್ನು ಮಾಡಿರೋದನ್ನು ಕೂಡ ನಾವು ತುಂಬ ಕೇಸಸಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ, ಸುಪ್ರೀಂ ಕೋರ್ಟ್ ಹ್ಯಾಸ್ ಬಿನ್ ವೆಸ್ಟೆಡ್ ವಿತ್ ಪವರ್ ಟು ಪಬ್ಲಿಷ್ ಎನಿವನ್ ಫಾರ್ ಕಂಟೆಂಪ್ಟ್ ಆಫ್ ಎನಿ ಕೋರ್ಟ್ ಇನ್ ಇಂಡಿಯಾ ಬಟ್ ನಾಟ್ ಇನ್ಕ್ಲೂಡಿಂಗ್ ಇಟ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟಾ? ನೋ, ಇಟ್ಸ್ ರಾಂಗ್. ಬಿಕಾಸ್ ಸುಪ್ರೀಂ ಕೋರ್ಟಿಗೆ ಇಂಡಿಯಾದಲ್ಲಿ ಯಾರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು ಕೂಡ ಅವ್ರಿಗೆ ಪನಿಷ್ ಮಾಡೋ ಅಂಥ ಅಧಿಕಾರ ಇದೆ. ಈವನ್ ಸುಪ್ರೀಂ ಕೋರ್ಟಲ್ಲಿ ಇರೋವಂಥವರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರೆ ಅವರಿಗೂ ಪನಿಷ್ ಮಾಡೋ ಅಂತಹ ಒಂದು ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಸೊ ಹಾಗಾಗಿ ಇದು ನಾಟ್ ಇನ್ಕ್ಲೂಡಿಂಗ್ ಅಲ್ಲ, ಇನ್ಕ್ಲೂಡಿಂಗ್ ಇಟ್ ಸೆಲ್ಫ್ ಅಂತಲೇ ಹೇಳ್ಬೋದು. ಸೊ ಆನ್ಸರ್ ವಿಲ್ ಬಿ 1 ಓನ್ಲಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು A, 1 ಓನ್ಲಿ.
ಸೊ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದುಬಿಟ್ಟು ಆರ್ಟಿಕಲ್ 125 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಏನಂತ ಹೇಳ್ತಿದೆ ಅಂದರೆ ಇಂಡಿಯನ್ ಪಾರ್ಲಿಮೆಂಟು ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರಲ್ಲ ಅವ್ರ ಸ್ಯಾಲ್ರಿ, ಅದರ್ ಅಲೋವೆನ್ಸಸ್ಸು ಮತ್ತು ಲೀವ್ ಆಫ್ ಆಬ್ಸೆನ್ಸು, ಪೆನ್ಷನ್ನು ಇದನ್ನೆಲ್ಲ ಫಿಕ್ಸ್ ಮಾಡುತ್ತೆ, ಅಂದರೆ ಡಿಟರ್ಮೈನ್ ಮಾಡುತ್ತೆ ಅಂತ ಹೇಳ್ತಿದೆ ಅಂತ ಹೇಳ್ತಿದ್ದಾರೆ. ಹೌದಾ, ಪಾರ್ಲಿಮೆಂಟಿಗೆ ಈ ಒಂದು ಪವರ್ ಇದೆಯಾ? ಇದು ಪಾರ್ಲಿಮೆಂಟ್ ಕೈಲಿ ಪವರ್ ಇದ್ದರೆ ಸುಪ್ರೀಂ ಕೋರ್ಟ್ಗೆ ಇಂಡಿಪೆಂಡೆನ್ಸ್ ಹೇಗೆ ಬರುತ್ತೆ? ಸೊ ಇದು ಕನ್ಫ್ಯೂಸ್ ಮಾಡೋವಂಥ ಆನ್ಸರು. ಆದರೂ ಕೂಡ ಇದು ಕರೆಕ್ಟು. ಸೊ ಇಂಡಿಯನ್ ಪಾರ್ಲಿಮೆಂಟು ಇದನ್ನು ಡಿಟರ್ಮೈನ್ ಮಾಡುತ್ತೆ. ಆರ್ಟಿಕಲ್ 125 ಪ್ರಕಾರ ಇಂಡಿಯನ್ ಪಾರ್ಲಿಮೆಂಟಿಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಯಾಲ್ರಿ, ಅದರ್ ಅಲೋವೆನ್ಸು, ಲೀವ್ ಆಫ್ ಆಬ್ಸೆನ್ಸು, ಪೆನ್ಷನ್ಸು ಇದನ್ನೆಲ್ಲ ಡಿಟರ್ಮೈನ್ ಮಾಡೋವಂಥ ಅಧಿಕಾರ ಇದೆ. ಬಟ್ ಒಂದು ಸಲ ಡಿಟರ್ಮೈನ್ ಮಾಡಿದ್ಮೇಲೆ ಅದು ಆಟೋಮೆಟಿಕಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅದರಿಂದ ಚಾರ್ಜ್ ಆಗುತ್ತೆ. ಸೊ ಹಂಗಾಗಿ ಒಂದ್ಸಲಿ ಅಪಾಯಿಂಟ್ ಮಾಡಿದ್ಮೇಲೆ ಮತ್ತೆ ಆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವ್ರ ಸ್ಯಾಲ್ರಿನ ಕಡಿಮೆ ಮಾಡೋದಾಗಲಿ ಬೇರೆ ಏನೂ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು. ಸ್ಟೇಟ್ಮೆಂಟ್ 2 ಕರೆಕ್ಟಾ? ಸೊ ಆರ್ಟಿಕಲ್ 124/4 ಕ್ಲಾಸ್ 4 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳ್ತಿದೆ ಅಂದರೆ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ ಜಡ್ಜನ್ನ ರಿಮೂವ್ ಮಾಡ್ಬೋದು. ಯಾವಾಗ ಅಂತಂದರೆ ಮಿಸ್ಬಿಹೇವಿಯರ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ, ಅಥವಾ ಇನ್ಕೆಪಾಸಿಟಿ ಇದೆ ಅವರಿಗೆ, ಆ ಜಡ್ಜ್ ಕೆಲಸನ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವ್ರನ್ನ ರಿಮೂವ್ ಮಾಡ್ಬೋದು. ಆದರೆ ಪ್ರೆಸಿಡೆಂಟ್ ಒಬ್ಬರೇ ಇದನ್ನು ರಿಮೂವ್ ಮಾಡೋಕ್ಕಾಗತ್ತಾ? ನೋ, ಪಾರ್ಲಿಮೆಂಟ್ ಅಪ್ರೂವಲ್ಲು ಅವಶ್ಯಕತೆ ಇದೆ. ಸೊ ಪಾರ್ಲಿಮೆಂಟು ಯಾವ ಒಂದು ಮೆಜಾರಿಟಿನಲ್ಲಿ ಅಪ್ರೂವ್ ಮಾಡಬೇಕಂದ್ರೆ ಟೋಟಲ್ ಮೆಂಬರ್ಶಿಪ್ ಆಫ್ ಈಚ್ ಹೌಸ್. ಸೊ ಈಗ ಟೋಟಲ್ ಮೆಂಬರ್ಸಲ್ಲಿ ಮತ್ತು ನಾಟ್ ಲೆಸ್ ದೆನ್ 2/3. ಸೊ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಅಂದರೆ ಟೋಟಲ್ ಮೆಂಬರ್ಸ್ ಎಷ್ಟಿರ್ತಾರೋ ಅದರಲ್ಲಿ ಮೆಜಾರಿಟಿ ಅಂದರೆ 51% ಇದಕ್ಕೆ ಫೇವರ್ ಆಗಿ ವೋಟ್ ಮಾಡಬೇಕು. ಮತ್ತು ಅದರಲ್ಲಿ ಪ್ರೆಸೆಂಟ್ ಇರ್ತಾರಲ್ವ, ಆ ಒಂದು ಪ್ರೆಸೆಂಟ್ ಇರೋ ಮೆಂಬರಲ್ಲಿ 2/3 ಮೆಂಬರ್ಸು ಇದಕ್ಕೆ ಸಪೋರ್ಟ್ ಮಾಡಬೇಕು. ಆವಾಗ ಮಾತ್ರ ಪ್ರೆಸಿಡೆಂಟು ಪಾರ್ಲಿಮೆಂಟ್ ಅಪ್ರೂವಲನ್ನು ತಗೊಂಡು ಸುಪ್ರೀಂ ಕೋರ್ಟ್ ಜಡ್ಜನ್ನು ರಿಮೂವ್ ಮಾಡ್ಬೋದು. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಿದೆ, ಈಗ ಒಬ್ಬರು ಪರ್ಸನ್ ಜಡ್ಜ್ ಆಗಿರ್ತಾರೆ, ಅವರು ರಿಟೈರ್ಡ್ ಆದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆದಮೇಲೆ ಬೇರೆ ಒಂದು ಕೆಲಸನ ಮಾಡ್ಬೋದಾ? ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲ, ಮಾಡ್ಬೋದು. ನಾಟ್ ಡಿಬಾರ್ಡ್ ಫ್ರಮ್ ಪ್ರಾಕ್ಟೀಸಿಂಗ್ ಎನಿ ಕೋರ್ಟ್. ಸೊ ನಾಟ್ ಡಿಬಾರ್ಡ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲ. ಸೊ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆದಮೇಲೆ ಅವರು ಬೇರೆ ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಬಟ್ ಕೆಲವೊಂದು ಟ್ರಿಬ್ಯುನಲ್ಸಲ್ಲಿ ಎಲ್ಲ ಚೇರ್ಮನ್ ಆಗಿರ್ತಾರಲ್ವ, ಸೊ ಆ ರೀತಿಯಾದಂಥ ಕೆಲಸಗಳನ್ನ ಮಾಡ್ಬೋದು. ಬಟ್ ಆದರೆ ಬೇರೆ ಯಾವುದೇ ಒಂದು ಕೆಲಸವನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆನ್ಸರ್ ಇದಕ್ಕೆ 1 and 2 ಓನ್ಲಿ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಕಾಲಪಾನಿ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಲಿಪು ಲೇಕ್ ಪಾಸು ಇದು ವೆಸ್ಟರ್ನ್ ಪಾಯಿಂಟ್ ನಿಯರ್ ದ ಕಾಲಪಾನಿ ಹತ್ರ ಇರೋನು ಅಂತ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂದರೆ ಅದು ಲಿಪು ಲೇಕ್ ಪಾಸ್ ಅಂತಲೇ ಹೇಳ್ಬೋದು. ಇದು ಇಂಡಿಯಾ ಮತ್ತು ನೇಪಾಳ್ ಬಾರ್ಡರ್ ಏರಿಯಾದಲ್ಲಿ ಇದೆ. ಸೊ ಈ ಒಂದು ಕಾಲಪಾನಿನ ಅಂದರೆ ಎಸ್ಪೆಷಲಿ ಲಿಪು ಲೇಕ್ ಪಾಸು ಮತ್ತು ಕಾಲಪಾನಿನ ಇಂಡಿಯಾ ಮತ್ತು ನೇಪಾಳ್ ಎರಡೂ ನಮ್ಮ ಒಂದು ಟೆರಿಟರಿ ಅಂತ ಕ್ಲೈಮ್ ಮಾಡ್ತಿದೆ. ಸೊ ಇಂಡಿಯಾ ಉತ್ತರಾಖಂಡ್ ಪಿತ್ತೋರ್ಘರ್ ಡಿಸ್ಟಿಕ್ಕಿಗೆ ಸೇರಿದೆ ಅಂತ ಹೇಳ್ತಿದ್ರೆ, ಸೊ ನೇಪಾಳು ಧಾರ್ಚುಲಾ ಡಿಸ್ಟಿಕ್ಕಿಗೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಸೊ PM ಮೋದಿ ಏನಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ ರೋಡನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಹೇಳಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಲಿಪು ಲೇಕ್ ಏರಿಯಾದಲ್ಲಿ. ಬಟ್ ಆದರೆ ನೇಪಾಳ ಏನಂತ ಹೇಳ್ತಿದೆ ಅಂದರೆ ಇದು ನಮ್ಮ ಏರಿಯಾದಲ್ಲಿ ಇಂಡಿಯಾ ಹೇಗೆ ರೋಡನ್ನು ಎಕ್ಸ್ಪ್ಯಾಂಡ್ ಮಾಡುತ್ತಂತ ಹೇಳಿ ನೇಪಾಳ ಕೇಳ್ತಿದೆ. ಸೊ ಹಾಗಾಗಿ ಇಲ್ಲಿ ಡಿಸ್ಪ್ಯೂಟು ಕ್ರಿಯೇಟ್ ಆಗಿದೆ. ಸೊ ನೇಪಾಳ ಏನು ಮಾಡ್ತಿದೆ, ಈ ರೀತಿಯಾದಂಥ ಯುನಿಲ್ಯಾಟ್ರಲ್ ಕನ್ಸ್ಟ್ರಕ್ಷನ್ ರೋಡ್ಸನ್ನು ಸ್ಟಾಪ್ ಮಾಡಬೇಕಂತ ಹೇಳಿ ಇಂಡಿಯಾಗೆ ಹೇಳ್ತಾ ಇದೆ. ಬಟ್ ಇಂಡಿಯನ್ ಎಂಬಸಿ ಏನಂತ ಹೇಳ್ತಿದೆ ಅಂದರೆ ಇಂಡಿಯನ್ ಪೊಸಿಷನ್ ಏನಿದೆಯಲ್ಲ ಅದು ಈ ಒಂದು ಬೌಂಡ್ರಿನಲ್ಲಿ ಅದು ಕನ್ಸಿಸ್ಟೆಂಟ್ ಮತ್ತು ಅನ್ಆಂಬಿಗ್ಯೂಯಸ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕಾಲಪಾನಿ ಡಿಸ್ಪ್ಯೂಟು ತುಂಬ ದಿನಗಳಿಂದ ನಡೀತಾ ಇದೆ. ಇವಾಗೂ ಕೂಡ ಅದು ಇನ್ನೂ ಸಾಲ್ವ್ ಆಗಿಲ್ಲ. ಇದು ರಿಲೇಟೆಡಾಗಿ ಒಂದು MCQ ನೋಡೋದಾದರೆ ಲಿಪು ಲೇಕ್ ಪಾಸ್ ಇದೊಂದು ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಪಾಸ್ ಸಿಚುವೇಟೆಡ್ ಇನ್ ವೆಸ್ಟರ್ನ್ ಹಿಮಾಲಯಸ್ ಅಂತ ಹೇಳ್ತಿದ್ದಾರೆ. ಹೌದು, ಸೊ ಇದು ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ವೆಸ್ಟರ್ನ್ ಹಿಮಾಲಯಸಲ್ಲೇ ಇರೋದು. ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಮೌಂಟೇನ್ ಪಾಸ್. ಇಟ್ ಈಸ್ ಬಿಟ್ವೀನ್ ಇಂಡಿಯಾ, ಭೂತಾನ್ ಆ್ಯಂಡ್ ನೇಪಾಳ್ ಅಂತ ಹೇಳ್ತಿದ್ದಾರೆ. ಸೊ ಹೌದಾ, ಇದು ಇಂಡಿಯಾ, ನೇಪಾಳ್ ಮತ್ತು ಭೂತಾನ್ ಮಧ್ಯೆ ಇದೆಯಾ? ನೋ, ಇಟ್ ಈಸ್ ಬಿಟ್ವೀನ್ ಇಂಡಿಯಾ, ಚೀನಾ ಆ್ಯಂಡ್ ನೇಪಾಳ್ ಈ ಮೂರು ಮಧ್ಯೆ ಇದೆ. ಬಟ್ ಆದರೆ ಭೂತಾನ್ ಮಧ್ಯೆ ಇಲ್ಲ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟು ರಾಂಗ್, ಫಸ್ಟ್ ಸ್ಟೇಟ್ಮೆಂಟು ರೈಟ್. ಸೊ ಆನ್ಸರ್ ಈಸ್ 1 ಓನ್ಲಿ.
ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಪರ್ಮನೆಂಟ್ ರೆಸಿಡೆನ್ಸಿ ಸ್ಕೀಮ್. ಏನಿದು ಪರ್ಮನೆಂಟ್ ರೆಸಿಡೆನ್ಸಿ ಸ್ಕೀಮ್ ಅಂದರೆ ಪಾಕಿಸ್ತಾನ ಏನಂತ ಡಿಸೈಡ್ ಮಾಡಿದೆ ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸ್ಕೀಮ್ನ ತೊಗೊಂಬರೋದ್ರ ಮೂಲಕ ವೆಲ್ತಿ ಫಾರಿನ್ ನ್ಯಾಷನಲ್ಸ್ ಏನಿರ್ತಾರಲ್ವ, ಅಂದರೆ ಶ್ರೀಮಂತ ವಿದೇಶಿಗರಿರ್ತಾರಲ್ಲ ಅವರಿಗೆ, ಅಫ್ಘಾನ್ಸ್, ಚೀನೀಸ್ ಇವರಲ್ಲಿರೋ ಅಂಥವ್ರಿಗೆ ಏನು ಸಿಖ್ಸಿಗೆ ಯು ಎಸ್ ಮತ್ತು ಕೆನಡಾದಲ್ಲಿ ವಾಸ ಮಾಡೋವಂಥವ್ರಿಗೆ ಎಲ್ಲರಿಗೂ ಕೂಡ ಪರ್ಮನೆಂಟ್ ರೆಸಿಡೆನ್ಶಿಪ್ಪನ್ನು ಕೊಡಬೇಕಂತ ಹೇಳ್ತಿದೆ. ಸೊ ಯಾಕೆ ಇದನ್ನು ಕೊಡಬೇಕಂತ ಹೇಳ್ತಿದ್ದಾರೆ ಅಂತಂದರೆ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಮತ್ತು ಎಕನಾಮಿನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪರ್ಮನೆಂಟ್ ರೆಸಿಡೆನ್ಸಿ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ಬಿಕಾಸ್ ಇಲ್ಲಿ ರೆಸಿಡೆಂಟ್ಸ್ ಆಗಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂದರೆ ಅವರು ಪಾಕಿಸ್ತಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು ಅಂದರೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಸೊ ಎಕನಾಮಿಕ್ ಗ್ರೋತ್ ಅಂದರೆ ಕಂಟ್ರಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇವರು ಈ ಒಂದು ಪರ್ಮನೆಂಟ್ ರೆಸಿಡೆನ್ಸಿ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದರ ರಿಲೇಟೆಡಾಗಿ ಒಂದು MCQ ನೋಡೋದಾದರೆ ಇದಕ್ಕೆ ಡೈರೆಕ್ಟ್ ಕ್ವಶನ್ ಬರೋವಂಥ ಚಾನ್ಸಸ್ ಇರುತ್ತೆ. ಪರ್ಮನೆಂಟ್ ರೆಸಿಡೆನ್ಸಿ ಸ್ಕೀಮ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ ರೀಸೆಂಟಾಗಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ, ಪಾಕಿಸ್ತಾನ, ನೇಪಾಳ, ಚೀನಾ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದ್ದರೂ ಕೂಡ ಇದು ಎಕ್ಸಾಮಲ್ಲಿ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಬಿಕಾಸ್ ಇಲ್ಲಿ ನಾವು ಈಗ ತಾನೇ ಓದಿದ್ವಿ ಪಾಕಿಸ್ತಾನ ಈ ಸ್ಕೀಮನ್ನು ತಂದಿದೆ ಅಂತ. ಸೊ ಹಾಗಾಗಿ ನಮಗೆ ಪಾಕಿಸ್ತಾನ ಅಂತ ಗೊತ್ತಿರುತ್ತೆ. ಅದೇ ಎಕ್ಸಾಮಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಓದೇ ಇಲ್ಲ ಅಂದಾಗ ಇಷ್ಟು ಸಿಂಪಲ್ ಆಗಿರೋವಂಥ ಕ್ವಶನ್ನು ಕೂಡ ನಮಗೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಮತ್ತು ಈ ರೀತಿಯಾದಂಥ ಕ್ವಶನ್ಸಿಗೆ ಗೊತ್ತಿದೆ ಅಂದರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಗೆಸ್ ಮಾಡೋದು ಅಂತ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಆನ್ಸರು ರೈಟ್ ರಾಂಗು ಆಗೋವಂಥ ಚಾನ್ಸಸ್ಸು 50% ಇರಲ್ಲ. ಫುಲ್ 100% ರೈಟ್ ಆದರೆ ರೈಟು, ಇಲ್ಲ ಅಂದರೆ ರಾಂಗ್, ಆ ರೀತಿ ಚಾನ್ಸಸ್ ಇರೋದ್ರಿಂದ ಇದು ಗೊತ್ತಿದ್ರೆ ಮಾತ್ರ ಈ ರೀತಿ ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಆರ್ಮಿ ಡೇನ ಯಾವ ಒಂದು ಒಕೇಶನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ಜನರಲ್ KM ಕರಿಯಪ್ಪ ಅವರು ಇಂಡಿಯನ್ ಆರ್ಮಿಗೆ ಕಮಾಂಡರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಆವಾಗ ಈ ಒಂದು ಆರ್ಮಿ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ GM ಕರಿಯಪ್ಪ ಫಸ್ಟ್ ಇಂಡಿಯನ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಇಂಡಿಪೆಂಡೆನ್ಸ್ ಬಂದಾದಮೇಲೆ ಫಸ್ಟ್ ಇಂಡಿಯನ್ ಕಮಾಂಡರ್ ಆಗಿದ್ದು KM ಕರಿಯಪ್ಪ ಅಂತಲೇ ಹೇಳ್ಬೋದು. ಸೊ ಇದ್ರ ರಿಲೇಟೆಡಾಗಿ ಒಂದು ಆರ್ಟಿಕಲ್ಸ್ MCQ ನೋಡೋದಾದರೆ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳಿದ್ರೆ ಆನ್ಸರ್ ಇಸ್ KM ಕರಿಯಪ್ಪ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಪೇರೆಂಟಿಂಗ್. ಏನಿದು ಪೇರೆಂಟಿಂಗ್ ಅಂದರೆ ಇದು ಎಥಿಕ್ಸ್ ರಿಲೇಟೆಡ್ ಆಗಿದೆ. ಸೊ ಫ್ರಾನ್ಸಿಸ್ ಅವ್ರು ಏನಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂದರೆ ಯಂಗರ್ ಜನ್ರೇಷನ್ ಇದ್ದಾರಲ್ವ ಇವಾಗ, ಸೊ ಫ್ರಾನ್ಸಿಸ್ ಏನಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂದರೆ ಇವಾಗಿರೋಂಥ ಯಂಗರ್ ಜನ್ರೇಷನ್ ಏನು ಮಾಡ್ತಿದ್ದಾರೆ, ಅವರು ತುಂಬ ಸೆಲ್ಫಿಶ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಸೆಲ್ಫಿಶ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಅವರಿಗೆ ಮಕ್ಕಳೇ ಬೇಡ ಅನಿಸುತ್ತೆ, ದೇ ಡೋಂಟ್ ವಾಂಟ್ ಚೈಲ್ಡ್ ಅಂತ ಹೇಳ್ತಿರ್ತಾರೆ. ಸೊ ಏನಕ್ಕೋಸ್ಕರ ಈ ಮಕ್ಕಳು ಬೇಡ ಅಂತಿರ್ತಾರೆ ಅಂದರೆ ಒಂದು ಅವರ ಒಂದು ಫ್ಯೂಚರ್ಗೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ವರ್ಕರ್ ವುಮೆನ್ ಇರ್ತಾರೆ, ಅವ್ರ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳು ಬೇಡ ಅಂತಿರ್ತಾರೆ. ಇಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರುತ್ತೆ, ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ರೀಸನ್ಸಿಂದ ಏನು ಮಾಡ್ತಿರ್ತಾರೆ, ಚಿಲ್ಡ್ರನ್ಸ್ ಬೇಡ ಅನ್ನೋ ಒಂದು ನಿರ್ಧಾರವನ್ನು ತೊಗೊಂಡಿರ್ತಾರೆ. ಬಟ್ ಇಲ್ಲ ಅಂದರೆ ಅದ್ರ ಬದಲು ಡಾಗ್ ಅಥವಾ ಕ್ಯಾಟ್ಸನ್ನು ಮಕ್ಕಳ ಬದಲಿಗೆ ಸಾಕ್ತಿರ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಿರೋದ್ರಿಂದ ಏನಾಗ್ತಿದೆ, ಮಕ್ಕಳು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾರೆ, ತುಂಬ ಸೆಲ್ಫಿಶ್ ಆಗ್ತಿದ್ದಾರೆ. ಸೊ ಆರ್ಗ್ಯುಮೆಂಟ್ಸ್ ಫಾರ್ ಪ್ರೊಡ್ಯೂಸಿಂಗ್ ಚಿಲ್ಡ್ರನ್, ಯಾಕೆ ಮಕ್ಕಳು ಬೇಕು ಅನ್ನೋದಕ್ಕೆ ಆರ್ಗ್ಯುಮೆಂಟ್ಸ್ ಏನಂತ ಕೊಡ್ತಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೌತ್ ಕೊರಿಯಾ ಇರ್ಬೋದು, ಜಪಾನ್ ಇರ್ಬೋದು, ಅಥವಾ ಪಾರ್ಟ್ಸ್ ಆಫ್ ಯುರೋಪ್ ಇರ್ಬೋದು. ಸೊ ಇಲ್ಲಿ ವರ್ಕರ್ಸು ಶಾರ್ಟೇಜ್ ಆಗ್ತಿದ್ದಾರೆ. ಈವನ್ ಚೀನಾ ಕೂಡ ಒನ್ ಚೈಲ್ಡ್ ಪಾಲಿಸಿನ ಡ್ರಾಪ್ ಮಾಡಿದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ವರ್ಕಿಂಗ್ ಪಾಪ್ಯುಲೇಷನ್. ಅಲ್ಲೂ ಕೂಡ ವರ್ಕಿಂಗ್ ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ಅವರು ಒನ್ ಚೈಲ್ಡ್ ಪಾಲಿಸಿನ ಬಿಟ್ಬಿಟ್ಟು 2 ಚೈಲ್ಡ್ ಪಾಲಿಸಿಗೆ ಬಂದು ಅದು ಕೂಡ ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ 3 ಚೈಲ್ಡ್ ಪಾಲಿಸಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ಸೊ ಚಿಲ್ಡ್ರನ್ಸ್ ಬೇಡ ಅಂತ ತೊಗೊಳ್ಳೋವಂಥ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಆರ್ಗ್ಯುಮೆಂಟ್ಸನ್ನು ಕೊಡ್ತಿದ್ದಾರೆ. ಮತ್ತು ಇಫ್ ಇನ್ ಕೇಸ್ ಏನಾದರೂ ವರ್ಕರ್ ಪಾಪ್ಯುಲೇಷನ್ನು ಕಡಿಮೆ ಇತ್ತು ಅಂತಂದಾಗ ನಾವು ಏನು ಮಾಡಬೇಕಾಗುತ್ತೆ, ಮೈಗ್ರೆಂಟ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನ್ಯೂ ಪೊಲಿಟಿಕಲ್ ಇಶ್ಯೂಸು ಅರೈಸ್ ಆಗುತ್ತೆ. ಸೊ ಹಾಗಾಗಿ
ದಿಸ್ ಇಸ್ ನಾಟ್ ಎ ಗುಡ್ ಚಾಯ್ಸ್ ಅಂತ ಹೇಳಿ ಕೆಲವೊಬ್ಬರು ಆರ್ಗ್ಯುಮೆಂಟ್ಸನ್ನು ರೈಸ್ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಆಗಿ ಯಂಗರ್ ಜನ್ರೇಷನ್ಸು ಏನಂತ ಹೇಳ್ತಿದೆ ಅಂತಂದರೆ, ಈಗ ಮಕ್ಕಳು ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ, ಮತ್ತು ಇದು ಮದರ್ದು ಕೆರಿಯರ್ ಪ್ರೋಗ್ರೆಸ್ಸಿಗೆ ಅಫೆಕ್ಟನ್ನು ಮಾಡುತ್ತೆ, ಮತ್ತು ಈಗಿರೋವಂಥ ಪ್ರಪಂಚ ಏನಿದೆಯಲ್ಲ ಅದು ಸೇಫ್ ಇಲ್ಲ, ಮತ್ತು ಮಕ್ಕಳು ಬದುಕೋದಕ್ಕೆ ಬೇಕಾಗಿರೋಂಥ ಎನ್ವಿರಾನ್ಮೆಂಟು ಕರೆಕ್ಟಾಗಿಲ್ಲ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಮತ್ತು ಕರೋನಾ ಪ್ಯಾಂಡಮಿಕ್ ಬಂದಿದೆ, ಫೈನಾನ್ಷಿಯಲ್ ಹಾರ್ಡ್ಶಿಪ್ಸ್ ಇದೆ, ಸೊ ಮತ್ತು ವೈಲೆನ್ಸ್ ಆಗ್ತಿದೆ. ಸೊ ಇದೆಲ್ಲದರಿಂದ ಏನಾಗ್ತಿದೆ, ಮಕ್ಕಳಿಗೆ ಬದುಕೋಕ್ಕೆ ಬೇಕಾಗಿರೋಂಥ ಕರೆಕ್ಟ್ ಎನ್ವಿರಾನ್ಮೆಂಟು, ಹ್ಯಾಪಿ ಪ್ಲೇಸು ಅರ್ಥಲ್ಲಿ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಮಕ್ಕಳು ಅವಶ್ಯಕತೆ ಇಲ್ಲ, ಚಿಲ್ಡ್ರನ್ಸನ್ನ ಬಿಯರ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯಂಗರ್ ಜನ್ರೇಷನು ವಾದವನ್ನು ಮಾಡ್ತಿದ್ದಾರೆ. ಸೊ ಈ ಎರಡೂ ಆರ್ಗ್ಯುಮೆಂಟ್ಸು ನಿಮಗೆ ಎಥಿಕ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಮತ್ತು ಎಸ್ಸೆ ಬರೆಯೋದಕ್ಕೂ ಕೂಡ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಸ್ಪೋರ್ಟ್ಸ್ ಎಥಿಕ್ಸ್ ಬಗ್ಗೆ ಇದೆ. ಸೊ ಏನಿದು ಸ್ಪೋರ್ಟ್ಸ್ ಎಥಿಕ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಫ್ರೈಡ್ ಕಮ್ಸ್ ಬಿಫೋರ್ ಫಾಲ್ ಅಂದರೆ ಏನಂತ ಹೇಳ್ತಿದ್ದಾರೆ ಅಂದರೆ, ಈಗ ರೀಸೆಂಟಾಗಿ ಆಸ್ಟ್ರೇಲಿಯಾದಲ್ಲಿ ನಡೀತಿದ್ದಂಥ ಓಪನ್ ಟೆನ್ನಿಸ್ ಟೂರ್ನಮೆಂಟಿಂದ ಒಬ್ಬರು ಸ್ಟಾರ್ ಪ್ಲೇಯರ್ನ ಕರೋನಾ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ದಲೇ ವಾಪಸ್ ಕಳಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರೈಡ್ ಕಮ್ ಬಿಫೋರ್ ಫಾಲ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅವರು ಸ್ಟಾರ್ ಪ್ಲೇಯರ್ ಆಗಿದ್ರು ಕೂಡ ಅವರಿಗೆ ಆಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದು ಒಂದು ರೀತಿಯಲ್ಲಿ ತಪ್ಪು ಅಂತ ನೋಡಿದ್ರು, ಅಂದರೆ ಪಬ್ಲಿಕ್ ಹೆಲ್ತ್ ಅಂತ ಕನ್ಸಿಡರ್ ಮಾಡಿದಾಗ ಸೊ ಇದು ಸರಿ ಅನ್ನೋ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಸೊ ಹಾಗಾಗಿ ಇದು ಎರಡೂ ರೀತಿಯಿಂದ ಯೋಚನೆ ಮಾಡಿದಾಗ ಎರಡು ಕಡೆಯೂ ಸರಿ ಅಂತಲೇ ಅನಿಸುತ್ತೆ. ಬಟ್ ನಾವು ಇದನ್ನು ಥಿಂಕ್ ಮಾಡಿ ನೋಡಬೇಕಾಗುತ್ತೆ. ಸೊ ಪ್ರೈಡ್ ಇಂಪಾರ್ಟೆಂಟಾ ಇಲ್ಲಿ ಹೆಲ್ತ್ ಇಂಪಾರ್ಟೆಂಟಾ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟು ಸಾವಿತ್ರಿಬಾಯಿ ಪುಲೆ. ಸೊ ಸಾವಿತ್ರಿಬಾಯಿ ಪುಲೆ ಅವ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ, ಅಂದರೆ ಹಿಸ್ಟ್ರಿ ಮತ್ತು ಕಲ್ಚರ್ ರಿಲೇಟೆಡ್ ಆಗಿದೆ ಇದು. ಸೊ ಇವ್ರು ಹುಟ್ಟಿದ್ದು 1831 ಆ್ಯಂಡ್ ಇವ್ರ ಡೆತ್ ಆಗಿದ್ದು 1897. ಸೊ ಇವರು ವುಮನ್ ಎಜುಕೇಷನ್ಗೆ ಪೈನರ್ ಆಗಿರ್ತಾರೆ ಮತ್ತು ಮಹಾರಾಷ್ಟ್ರದಿಂದ ಬಂತಂಥವ್ರು ಇವರು. ಸೊ ಇವ್ರ ಬರ್ತ್ ಆ್ಯನಿವರ್ಸರಿನ 9th ಜನವರಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಫಾತಿಮಾ ಶೇಖ್ ಇವರು ಕೂಡ ಇವರ ಫಾಲೋವರ್ ಆಗಿರ್ತಾರೆ. ಸೊ ಫಾತಿಮಾ ಶೇಖ್ ಇರ್ತಾರಲ್ಲ, ಇವರು ಪುಣೆಯಿಂದ ಬಂದಿರ್ತಾರೆ, ಫಸ್ಟ್ ಮುಸ್ಲಿಂ ಫೀಮೇಲ್ ಟೀಚರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಎರಡು ಪರ್ಸ್ನಾಲಿಟೀಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ, ಎಸ್ಪೆಷಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ರಿಲೇಟೆಡ್ ಆಗಿ MCQ ನೋಡೋದಾದರೆ, ಸಾವಿತ್ರಿಬಾಯಿ ಪುಲೆ ಪೀನರ್ ಆಫ್ ವುಮೆನ್ ಎಜುಕೇಷನ್ ಹೇಲ್ ಫ್ರಮ್ ಮಹಾರಾಷ್ಟ್ರ. ಸೊ ಇದು ಕರೆಕ್ಟಾ? ಹೌದು. ಫಾತಿಮಾ ಶೇಖ್ ವಾಸ್ ಹರ್ ಫೆಲೋ ಪೈನರ್ ಆ್ಯಂಡ್ ಹೂ ವಾಸ್ ಫಸ್ಟ್ ಮುಸ್ಲಿಂ ಫೀಮೇಲ್ ಟೀಚರ್ ಫ್ರಮ್ ದ ಪುಣೆ. ಇದು ಕರೆಕ್ಟಾ? ಹೌದು. ಎರಡು ಸ್ಟೇಟ್ಮೆಂಟು ಕರೆಕ್ಟು. ಆನ್ಸರ್ ವಿಲ್ ಬಿ ಬೋತ್ 1 and 2. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.